ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಿನ್ನೆ ನೀವು ಹೇಳ್ಕೊಟ್ಟಂಥ ಎಲ್ಲ ಸೇವೆಗಳನ್ನ ಮಾಡಿದಿರತ್ತ ಭಾವಿಸ್ಕೋದೇನು. ಸತ್ಯನಾರಾಯಣ ಪೂಜೆ ಆಗಲಿ, ಸ್ವಾಮಿ ಕುಂಕುಮಾರ್ಚನೆ ಆಗಲಿ, ಅಥವಾ ಅನೇಕ ಸಣ್ಣ ಪುಟ್ಟ ಉಪಾಯಗಳು ನೀವು ಕೂಡ ಎಲ್ಲರೂ ಮಾಡ್ಕೋದಿರತ್ತ ಭಾವಿಸ್ಕೋದೇನು. ಇವತ್ತು ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಆಗಿರುವುದರಿಂದ ಏನು ಮಾಡಬೇಕು, ಏನು ಮಾಡಬಾರ್ದು ಅಂದ್ರೆ ಗುರುಮಾವುಲಿಯವರು ತಿಳಿಸ್ಕೊಟ್ಟಂಥ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋದೇನು. ಮೊದಲನೇದಾಗಿ ಗ್ರಹಣ ಅಂದ್ಕೂಡಲೇ ಎಲ್ಲರೂ ಮನಸ್ಸಾಗಿರುವಂಥ ಒಂದು ಭಯವನ್ನು ಬಿಟ್ಬಿಡ್ರಿ. ಇದೊಂದು ದೇವರಿಗೆ ಸಂಕಷ್ಟಗಳು ಬಂದಿರ್ತಾವೆ, ನಮ್ಮಂಥ ಸಾಮಾನ್ಯ ಮನುಷ್ಯರಂತೂ ಬಿಟ್ಟೋದಿಲ್ಲ. ಹಾಗಾಗಿ ಈ ಸಮಯದಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು. ಮೊದಲನೇದಾಗಿ ಈ ಸಮಯದಾಗ ಅನಾರೋಗ್ಯ, ಚಿಕ್ಕ ಮಕ್ಕಳ ಮತ್ತು ಗರ್ಭಿಣಿ ಸ್ತ್ರೀಯರು ಏನಿರ್ತಾರಲ್ಲ, ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಆನಂತರ ನಾವೆಲ್ಲರೂ ಕೂಡ ಈ ಗ್ರಹಣದ ಸಮಯವನ್ನು ನಮ್ಮ ಒಂದು ಇದಕ್ಕಾಗಿ ಒಳ್ಳೆ ರೀತಿಯಾಗಿ ಇದನ್ನು ಸದುಪಯೋಗವನ್ನು ಪಡಿಸ್ಕೊಂಡು, ಅಂದರೆ ಈ ಟೈಮ್ದಾಗ ಮಾಡಿದಂಥ ಸೇವೆ ಆಗಲಿ, ಈ ಟೈಮ್ದಾಗ ಮಾಡಿದಂಥ ದಾನ ಆಗಲಿ ಅನನ್ಯ ಫಲಗಳನ್ನ ನಮ್ಗೆ ಕೊಟ್ಟು ಹೋಗ್ತಾವೆ. ಮೊದಲನೇದಾಗಿ ಗ್ರಹಣ ಪ್ರಾರಂಭವಾಗೋದು 3:20 ಅಂದರೆ ಸ್ಪರ್ಶಕಾಲ. ಆನಂತರ ಮಧ್ಯಕಾಲ 5 ಗಂಟೆಯಾಗಿ 4 ನಿಮಿಷಕ್ಕೆ. ಅಂತ ಗ್ರಹಣದ ಮೋಕ್ಷ ಅಥವಾ ಕೊನೆಗೊಳ್ಳುವ 6 ಗಂಟೆಯಾಗಿ 48 ಗ್ರಹಣದ ಮೋಕ್ಷ ಆಗ್ತೈತಿ, ಅಂದರೆ ಗ್ರಹಣ ಪೂರ್ಣ ಆಗ್ತೈತಿ. ಆನಂತರ ಈ ಟೈಮ್ದಾಗ ಮೊದಲನೇದಾಗಿ ಈ ಟೈಮ್ದಾಗ ನಾವು ಏನೇನು ಮಾಡಬೇಕು. ಮೊದಲನೇದಾಗಿ ವೇದ ಎಂದರೆ ಸರಳವಾಗಿ ಹೇಳ್ತೇನೆ ನೋಡಿ. ಇದು ಗ್ರಹಣದ ಮುಂಚಿತ ಅವಧಿ ನಾವು ತಿನ್ನುವುದನ್ನು ತಪ್ಪಿಸುತ್ತವೆ, ಆದರೆ ಚಿಕ್ಕ ಮಕ್ಕಳು, ವೃದ್ಧರು, ರೋಗಿಗಳು 11ರಿಂದ ನಿಯಮಗಳನ್ನು ಪಾಲಿಸ್ಬೇಕು. ಅಂದರೆ ನಮ್ಮ ಮನ್ಯಾಗ ಸಣ್ಣ ಹುಡುಗರು ಇದ್ದು ಅನಾರೋಗ್ಯದಿಂದ ಬಳಲ್ತಿದ್ರು, ಇವರೆಲ್ಲರಿಗೂ ಕೂಡ ನಾವು ಇದು ಗ್ರಹಣದ ಟೈಮ್ದಾಗ ವಿಶೇಷ ಕಾಳಜಿಯನ್ನು ತಗೋಬೇಕಾಗ್ತೈತಿ. ಅಂದ್ರೆ ಗ್ರಹಣ ಟೈಮ್ದಾಗ ಅವ್ರನ್ನೆಲ್ಲ ಹೊರಗೆ ಬಿಡೋಂಗಿಲ್ಲ. ಅನಾರೋಗ್ಯದಿಂದ ಸಮಸ್ಯೆಯಿಂದ ಇದ್ದವರಿಗೆ ಕೆಲವೊಂದು ಸ್ವಲ್ಪ ಅದಕ್ಕಿಂತ ಗ್ರಹಣದ ಮುಂಚೆನೇ ನಾವು ಅವರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು. ಮತ್ತು ನಮ್ಮ ಮನೆಯಾಗಿರುವಂಥ ಪ್ರತಿಯೊಂದು ಆಹಾರದ ಡಬ್ಬದಾಗ ತುಳಸಿ ಎಲೆ ಗರಿಕೆಯನ್ನು ಹಾಕಿಡಬೇಕು. ನೀರಿನ ಇದ್ರಾಗ ಕೂಡ ನಾವು ತುಳಸಿ ಎಲೆ ಗರಿಕೆಯನ್ನು ಹಾಕಿಡ್ತೇವೆ. ಯಾಕಂದ್ರೆ ಗ್ರಹಣ ಅಂದ್ಕೂಡಲೇ ಒಂದು ರೀತಿ ಎಲ್ಲರೂ ಎಲ್ಲ ಅಶುದ್ಧವಾದ ತಿಳ್ಕೊಂಡು, ಅದಕ್ಕಾಗಿ ತುಳಸಿಯನ್ನು ಹಾಕಿಟ್ಟು ಅಂದ್ರೆ ಯಾವುದೇ ರೀತಿ ದೋಷಗಳು ಅದಕ್ಕೆ ಹತ್ತಲ್ಲ. ಹಾಗಾಗಿ ತುಳಸಿ ಅಥವಾ ಗರಿಕೆಯನ್ನು ನೀವು ಹಾಕಿಡ್ಬೋದು, ನಿಮ್ಗೆ ಯಾವ ಸಾಧ್ಯ ಆಗ್ತೈತೆ ಹಾಕಬೇಕು. ಇನ್ನು ಗರ್ಭಿಣಿ ಸ್ತ್ರೀಯರು ಏನು ಮಾಡಬಾರ್ದು, ಏನು ಮಾಡಬೇಕು ನೋಡಿರಿ. ಗ್ರಹಣದ ಒಂದಿನ ನೀವು ಅಡ್ವಾನ್ಸ್ ಅಂದರೆ ನಿಮ್ಮ ಸ್ವಲ್ಪ ಕಾಳಜಿಯನ್ನು ತೊಗೋಬೇಕಾಗ್ತೈತಿ. ಅಂದರೆ ಯಾವುದೇ ಒಂದು ಕಟ್ ಮಾಡೋದಾಗಲಿ, ಕಾಯಿಪಲ್ಯಗಳನ್ನ ಹೆರ್ಚೋದಾಗಲಿ, ಅಥವಾ ಹೊಲಿಯೋದಾಗಲಿ, ಸೂಜಿಯನ್ನು ಬಳಸೋದಾಗಲಿ, ಕತ್ರಿಯನ್ನು ಬಳಸೋದು ಅಂದರೆ ಕತ್ತರಿಸೋದಾಗಲಿ, ಹೊಲಿಯೋದಾಗಲಿ ಈ ದಿನ ಸಂಪೂರ್ಣವಾಗಿ ಯಾವತ್ತೂ ಕೂಡ ಗ್ರಹಣ ಇದ್ದಾಗ ಇದನ್ನು ಮಾಡಬಾರ್ದು. ಆನಂತರ ಕುಳಿತುಕೊಳ್ಳುವ ವಿಧಾನ ಅಂದರೆ ನಾವು ಈಗ ಚೇರ್ ಮ್ಯಾಗ ಕೊಂಡೋದಾಗಲಿ ಅಥವಾ ಕಾಲನ್ನು ಅಡ್ಡಲಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಈ ರೀತಿ ಕೊಂಡಬಾರ್ದು. ಸರಳವಾಗಿ ಒಂದು ಜಾನ್ಯಾಗ ಕೂತು ನಾವು ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಅಥವಾ ಮಲ್ಕೋದಾಗಲಿ ಅದೆಲ್ಲ ಮಾಡಬೇಡ್ರಿ, ಹೆಚ್ಚಿನ ಪ್ರಮಾಣದಾಗ ನಾಮಸ್ಮರಣೆಯನ್ನು ಮಾಡಿರಿ. ಇನ್ನು ನಾವು ಕುಡಿಯೋ ನೀರಿದಾಗ ತುಳಸಿಯನ್ನು ಹಾಕಿ ಇಟ್ಟು ಅಂದ್ರೆ ನೀವು ಆ ನೀರನ್ನು ಕುಡಿಯಕ್ಕೆ ನಡಿತೈತಿ. ಇನ್ನು ಯಾವಾಗ ನೋಡಿ ಗ್ರಹಣ ಪ್ರಾರಂಭ ಆಗ್ತಿದ್ಲ ಆವಾಗ ಒಂದು ಸಲ ಸ್ನಾನ ಮಾಡ್ಕೊಂಡು 3:20 ನಾವು ಒಂದು ಸಲ ಸ್ನಾನ ಮಾಡ್ಕೊಂಡ ಈ ಟೈಮ್ದಾಗ ನೀವು ಗ್ರಹಣ ಯಾವಾಗ ಬಿಡ್ತಿದ್ಲ ಅಂದ್ರೆ 6:48 ಗ್ರಹಣ ಮೋಕ್ಷ ಆಗ್ತೈತಿ. ಆ ಟೈಮ್ದಾಗ ನದಿಗಳ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಉತ್ತಮ. ಇಲ್ಲಾಂದ್ರೆ ಮನ್ಯಾಗ ನೀವು ನದಿಗಳ ಹೆಸರು ಹೇಳ್ಕೊಂಡ ಈ ಸ್ನಾನವನ್ನು ಮಾಡ್ಕೋದ. ಆನಂತರ ಆದಷ್ಟು ತಣ್ಣೀರನ್ನು ಬಳಸ್ರಿ. ಇಲ್ಲಾಂದ್ರೆ ತಣ್ಣೀರು ಆಗುಲ್ದಾರ ಉಂಗುರ ಬೆಚ್ಚ ನೀರನ್ನು ಬಳಸ್ಬೋದು. ಈ ಒಂದು ಟೈಮ್ದಾಗ ನಾವು ಹೆಚ್ಚಿನ ಪ್ರಮಾಣದಾಗ ನಾಮಸ್ಮರಣೆಯನ್ನು ಮಾಡಿರಿ. ಗುರುಮಂತ್ರ ನಿಮ್ಗೆ ಯಾವುದೇ ನೀವು ಗುರುವನ್ನು ಆಗಿ ಸ್ವೀಕಾರ ಮಾಡಿದ್ರೆ ಅವ್ರು ನೀಡಿದಂಥ ಗುರುಮಂತ್ರವನ್ನು ಸ್ಮರಣೆ ಮಾಡಿರಿ. ಇಲ್ಲಾಂದ್ರೆ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಇದನ್ನು ಮಾಡಿರಿ. ಇಲ್ಲಾಂದ್ರೆ ಓಂ ನಮೋ ಭಗವತಿ ವಾಸುದೇವ ಮಂತ್ರವನ್ನು ಮಾಡಿರಿ. ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡಿರಿ. ನಿಮ್ಗೆ ಯಾವ ದೇವರು ಇಷ್ಟ ಆಗ್ತೈತಿ, ಯಾವ ದೇವರು ನೀವು ಹೆಚ್ಚು ನಂಬ್ತಿರಲ್ಲ ಆ ದೇವರ ನಾಮಸ್ಮರಣೆಯನ್ನು ಮಾಡಿರಿ. ಈ ಏನು ಗ್ರಹಣದ ಟೈಮ್ದಾಗ ಮಾಡಿದಂಥ ಒಂದು ನಾಮಸ್ಮರಣೆ ಆಗಲಿ, ಪೂಜೆ ದಾನ ಆಗಲಿ ಒಂದು ಹೆಚ್ಚಿನ ಫಲಗಳನ್ನು ನಮಗೆ ಕೊಡ್ತಿರ್ತದೆ. ಹಾಗಾಗಿ ಈ ಸಮಯವನ್ನು ಬೇರೆ ಯಾವುದಕ್ಕೂ ಉಪಯೋಗಿಸ್ದ ನಮ್ಮ ಜೀವನವನ್ನು ಸುಂದರವಾಗಿ ಅಥವಾ ನಮ್ಮ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಕ್ಕೆ ಈ ಒಂದು ಟೈಮನ್ನು ಉಪಯೋಗಿಸ್ಕೊಂಡು ನಾಮಸ್ಮರಣೆಯನ್ನು ಮಾಡಿರಿ. ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡಿರಿ. ಒಂದೇ ಜಾಗನಾಗ ಕೂತ ದೇವರ ಸತತವಾದ ನಾಮಸ್ಮರಣೆಯನ್ನು ಮಾಡಿರಿ. ಇನ್ನು ಏನು ಮಾಡಬಾರ್ದಪ್ಪ ಅಂದ್ರೆ ನಾವು ಈ ಟೈಮ್ದಾಗ ನೋಡಿರಿ ಮಧ್ಯಾಹ್ನ 3:20 ಸಾಯಂಕಾಲ 6:48 ತನಕ ನಾವು ನೀರು ಆಹಾರವನ್ನು ಸೇವನೆ ಮಾಡೋದಾಗಲಿ ಅಥವಾ ನಮ್ಮ ನಿತ್ಯದ ಕರ್ಮ ಮಲ ವಿಸರ್ಜನೆ ಈ ರೀತಿಗಳನ್ನು ಆದಷ್ಟು ತಡಿಬೇಕು. ಇನ್ನು ಅನಾರೋಗ್ಯದ ಪೀಡಿತರಿದ್ದಾರಿಗೆ, ಅನಾರೋಗ್ಯ ಸಮಸ್ಯೆ ಇದ್ದಾರಿಗೆ ಅವ್ರ ರೀತಿಗೆ ಅಂದ್ರೆ ಅವ್ರ ಮುಂಚೆನೇ ನಾವು ಇದನ್ನೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿಟ್ಟು ಅಂದ್ರೆ ನಡ್ತೈತಿ. ಇಲ್ಲಪ್ಪ ಅದನ್ನು ಮೀರಿ ಅವ್ರಿಗೆ ಆಗೋಲ್ಲ ಅಂದ್ರೆ ಅವ್ರಿಗೇನು ಮಾಡ್ಕೊಳಕ್ಕಂದ್ರೆ ಆರೋಗ್ಯ ಸಮಸ್ಯೆ ಇತ್ತಂದ್ರೆ ಯಾರಿಗೂ ಕೂಡ ಏನೂ ಮಾಡೋಕ್ಕಾಗೋಲ್ಲ. ಇನ್ನು ಈ ಒಂದು ಗ್ರಹಣದ ಅಶುಭ ಫಲದಾರಿಗೆ ಅಥವಾ ಏನೋ ಒಂದು ರೀತಿ ಈ ಗ್ರಹಣ ಆದ್ಕೂಡಲೇ ಏನೋ ನಮ್ಮ ರಾಶಿಗಳ ಬದಲಾವಣೆ ಆಗ್ತೈತಿ, ಅಶುಭ ಫಲ ಐತೆ ಅನ್ನೋರ ಗ್ರಹಣದ ವೀಕ್ಷಣೆ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭಿಣಿ ಸ್ತ್ರೀಯರು ಕೂಡ ಗ್ರಹಣದ ಟಿ ವಿಗಳ್ದಾಗಲಿ ಮೊಬೈಲ್ದಾಗಲಿ ಅಥವಾ ಹೊರಗೆ ಹೋಗಿ ನೋಡೋದಾಗಲಿ ಅನ್ನೋ ಮಾಡಬೇಡ್ರಿ. ಇನ್ನು
ಯಾರ್ಯಾರಿಗೆ ಅಂದರೆ ಗುರುಮೌಲವರು ತಿಳಿಸ್ಕೊಟ್ಟಂಥ ಮಾಹಿತಿ ಇದೆ. ಯಾರ್ಯಾರಿಗೆ ಶುಭ ಫಲ ಇದಾವೋ, ಯಾವ ರಾಶಿಗೆ ಶುಭ ಫಲ ಐತಿ, ಯಾವ ರಾಶಿಗೆ ಮಧ್ಯಮ ಫಲ ಐತಿ, ಮತ್ತು ಯಾವ ರೀತಿಯ ಒಂದು ರಾಶಿ ಎಚ್ಚರಿಕೆ ಕ್ರಮವನ್ನು ತಗೋಬೇಕು. ಮೊದಲನೇದಾಗಿ ಶುಭ ಫಲ ಮಿಥುನ, ತುಲಾ, ವೃಶ್ಚಿಕ, ಮೀನ ರಾಶಿಯವರ ಈ ಗ್ರಹಣದಿಂದ ಶುಭ ಫಲ ಐತಿ. ಮಧ್ಯಮ ಫಲ ಅಂದ್ರೆ ಒಂದು ಸ್ವಲ್ಪ ಅಶುಭ ಎರಡು ಫಲಗಳು ಇರ್ತಾವೆ. ಮೇಷ, ಕರ್ಕ, ಧನು ಮತ್ತು ಕುಂಭ ರಾಶಿಯವರಿಗೆ ಇದು ಒಂದು ಸ್ವಲ್ಪ ಮಧ್ಯಮ ಫಲ ಇದಾವೆ. ಇನ್ನು ಜಾಗರೂಕರಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕನ್ನೋರಿಗೆ ವೃಷಭ, ಸಿಂಹ, ಕನ್ಯಾ, ಮಕರ ರಾಶಿಯವರಿಗೆ ಈ ಒಂದು ಇದರಿಂದ ಇರ್ತೈತಿ. ಆರೋಗ್ಯ ದೃಷ್ಟಿಯಿಂದ ಅಂದ್ರೆ ಈ ಒಂದು ಇದ್ರಾಗ ನಾವು ಹೆಚ್ಚಿನ ಪ್ರಮಾಣದಾಗ ಆಹಾರನ ಸೇವನೆ ಮಾಡೋದು ನಿಲ್ಲಿಸಬೇಕು, ಹೊರ ಹೋಗೋದು ನಿಲ್ಲಿಸಬೇಕು, ಅಥವಾ ಗ್ರಹಣ ನೋಡ್ತಾನೆ ಅಂತೇಳಿ ಹೋಗಿ ನೋಡೋದಲ್ಲ. ಆದಷ್ಟು ನಾಮಸ್ಮರಣೆಯನ್ನು ಮಾಡಿರಿ, ಆದಷ್ಟು ದೇವರ ಗ್ರಂಥಗಳನ್ನ ಓದ್ರಿ, ಆದಷ್ಟು ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಜಪವನ್ನು ಮಾಡಿರಿ. ಇನ್ನು ಈ ಒಂದು ಇದ್ರಾಗ ನಾವು ಯಾವ್ಯಾವ ಒಂದು ದುರ್ಗಾಶಕ್ತಿದೆ ಪಾರಾಯಣ ಮಾಡ್ಬೋದು. ಪಾರಾಯಣ ಅನ್ನೋಕ್ಕಿಂತ ದುರ್ಗಾಶಕ್ತಿ ಗ್ರಂಥ ಓದ್ಬೋದು, ಸ್ವಾಮಿ ಚರಿತ್ರೆ ಸಾರಾಮೃತ ಓದ್ಬೋದು. ಇಷ್ಟ ನಿಮ್ಮ ಹತ್ತಕ್ಕೆ ಯಾವ ಗ್ರಂಥ ಇರ್ತೋ ಅದನ್ನು ಕೂಡ ನೀವು ಓದಬೇಕು. ಇನ್ನು ಯಾವಾಗ ಗ್ರಹಣ ಬೀಳ್ತಿದ್ಲ ಅವಾಗ ನಾವು ಸ್ನಾನವನ್ನು ಮಾಡ್ಕೊಂಡು ನಮ್ಮ ಮನ್ಯಾಗ ಅಂದರೆ ನಮ್ಮ ಮನ್ಯಾಗ ಎಲ್ಲರೂ ಮತ್ತು ಕ್ಲೀನ್ ಮಾಡಿ ಆನಂತರ ಆಹಾರವನ್ನು ಬೇಯಿಸ್ಕೊತೀವಿ. ಗ್ರಹಣದ ಹಿಡಿದ ಕೂಡಲೇ ಬೆಳಗಿಂದ ಏನೇ ಆಹಾರ ಇದ್ದರೂ ಕೂಡ ಅದನ್ನು ಹೊಳ್ಳಿ ಹೋಗಬೇಡ್ರಿ. ಅದನ್ನೆಲ್ಲ ನೀವು ಚೆಲ್ಲಬೇಕು ಅಥವಾ ಹೆಚ್ಚಿನ ಪ್ರಮಾಣದಾಗ ಆಹಾರವನ್ನು ಮಾಡಬೇಡ್ರಿ. ಇಷ್ಟ ಈ ಗ್ರಹಣದ ಬಗ್ಗೆ ಮಾಹಿತಿ ಇತ್ತು. ಮತ್ತು ಯಾವಾಗ ಆರಂಭ ಆಗ್ತೈತಿ ನಾನು ಕಮ್ಯುನಿಟಿ ಪೋಸ್ಟ್ದಾಗ ಸಂಪೂರ್ಣ ಮಾಹಿತಿ ಹಾಕಿದ್ದೇನು, ಅದನ್ನು ಕೂಡ ನೋಡ್ಕೊರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ್ತದೆ ಭಾವಿಸ್ಕೊಂಡು ಹೆಚ್ಚಿನ ತಲೆ ಕೆಡಿಸ್ಕೋಬೇಡ. ಇಷ್ಟ ಆಗ್ತೈತೆ ಅಷ್ಟು ನಾಮಸ್ಮರಣೆಯನ್ನು ಮಾಡೋ ಈ ಸಮಯವನ್ನು ನಾವೆಲ್ಲರೂ ಉಪಯೋಗವನ್ನು ಮಾಡ್ಕೊಂಡು ಆದಷ್ಟು ಗರ್ಭಿಣಿ ಸ್ತ್ರೀಯರ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋರಿ. ನಿಮ್ಮ ಮನ್ಯಾಗ ಯಾರು ಇರ್ತಾರೆ ಹಿರಿಯರು ಅವರು ಕೂಡ ಹೇಳ್ತಾರೆ. ಎಲ್ಲರೂ ಕೆಲವೊಂದು ರೀತಿ ಭಯ ಆಗೋ ರೀತಿ ಹೇಳ್ತಿರ್ತಾರೆ. ಏನೂ ಭಯ ಪಡುವಂಥದ್ದಿಲ್ಲ. ಹೆಚ್ಚೋದಾಗಲಿ ಕಟ್ ಮಾಡೋದಾಗಲಿ ಈ ರೀತಿ ಮಾಡ್ಕೋಗ್ಬೇಡ್ರಿ. ಅಥವಾ ನಮ್ಮ ಬಟ್ಟೆಗಳ್ನ ಹಿಂಗೆ ಮಡ್ಚೋದಾಗಲಿ ಕಾಲುಗಳ್ನ ಮಡ್ಚೋದೆಲ್ಲ ಮಾಡಬೇಡ್ರಿ. ಆರಾಮಾಗಿ ಒಂದು ಜಗನ್ಯಾಗ ಕೂತ ನಿಮ್ಮ ಹತ್ಯಾಗ ತುಳಸಿ ಹಾಕಿದ ನೀರನ್ನು ಇಟ್ಕೋರಿ. ಅಥವಾ ಅದಕ್ಕಿಂತ ಮುಂಚೆನೇ ನಿಮ್ಗೆ ಒಂದು 3 ತಾಸು ನಿಮ್ಗೆ ನೀರು ಇರ್ತೇನೆಂದ್ರೆ ನಡಿತೈತಿ. ಇಲ್ಲಾಂದ್ರೆ ಒಂದು ತುಳಸಿ ಎಲೆನ ಆ ಥರ ಹಾಕೊಂಡು ನೀವು ನೀರನ್ನು ಕುಡಿಬೋದು. ಆ ನಂತರ ನೀವು ಆದಷ್ಟು ನಾಮಸ್ಮರಣೆಯನ್ನು ಮಾಡ್ಕೊತ ಹೋಗ್ರಿ. ಮತ್ತು ಟಿವಿಯಾಗಾಗಲಿ ಮೊಬೈಲ್ದಾಗಲಿ ಹೊರಗೆ ಹೋಗಿ ಗ್ರಹಣದ ವೀಕ್ಷಣೆಯನ್ನು ಕೂಡ ಮಾಡಬೇಡ್ರಿ. ಹೆಚ್ಚಿನ ಪ್ರಮಾಣದಾಗ ನಾಮಸ್ಮರಣೆಯನ್ನು ಮಾಡಿರಿ. ಮತ್ತು ನಮ್ಮ ಮನ್ಯಾಗ ಚಿಕ್ಕ ಮಕ್ಕಳಿದ್ರಂದ್ರೆ ಅವ್ರನ್ನೂ ಕೂಡ ಆದಷ್ಟು ಒಳಗೆ ಇಳಿಸೋಕೆ ಪ್ರಯತ್ನ ಮಾಡಿರಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಳ್ಳೋಣ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.